ನಾನು ನಿಮಗೆ ಇವತ್ತು ಚೀಸ್ ಗಾರ್ಲಿಕ್ ಬ್ರೆಡ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ನೋಡಿರಿ, ಇದು ಭಾಳ ಟೈಮ್ ತೊಗೋ ಕೆಲಸ ಅಲ್ರಿ. ಭಾಳ ಅಂದ್ರೆ 5 ನಿಮಿಷ ಆಗ್ತದೆ ನೋಡಿರಿ ಮಾಡೋಕೆ. ನೋಡಿರಿ, ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಚಲೋ ಅನಿಸಿದ್ರೆ ಕೊನೆ ತನಕ ನೋಡ್ಕಿಶಿಂದ ಒಂದು ಲೈಕ್ ಕೊಡಿರಿ. ನಡ್ರಿ ಹಂಗಾರೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿರಿ, ನನ್ನ ಮಗ ನಿದ್ದೆ ಬಂದಿದ್ದ, ಆದರೂ ಮಲ್ಕೊಳ್ಳಲಾಗಿದ್ದ. ಹೆಂಗಾರ ಮಾಡಿ ಮನ್ಕಿಸ್ಕಿಶಿಂದ ಬಾಲ್ಕನಿ ಕಡೆ ಬಂದೆ. ನೋಡಿದ್ರೆ ಸ್ವಲ್ಪ ಯಾಕೋ ಮಳೆ ಬರಂಗೆ ಅನ್ಸತ್ತಿತ್ತು. ಹಾಗೆ ಗಿಡದ ಕಡೆ ಬಂದೆ. ನೋಡಿರಿ, ಹೂವು ಎಷ್ಟು ಚೆಂದಾಗ್ಯಾವ ಅಂತೇಳಿ ನಿಮಗೂ ತೋರಿಸ್ಬೇಕಂತ ಹೇಳಿ ಬಂದೆ. ಹಾಗೆ ಒಂದು ಸೈಡ್ ಗಿಡ ಯಾಕೋ ಬಾಡ್ದಂಗೆ ಆಗಿತ್ತು, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡ್ಬೇಕಂತೇಳಿ 1-2 ಬೆಳ್ಳುಳ್ಳಿ ತೊಗೊಂಡು ಕಿಶಿನ ಸೋಸ್ಕೊಂಡು ಅವನ್ನ ಎಣ್ಣೆ ಹಾಕೊಂಡು ಚೆಂದಕ್ಕೆ ಕೆಂಪಾಗಂಗೆ ಫ್ರೈ ಮಾಡ್ಕೊಳತ್ತೀನಿ. ನೋಡಿರಿ, ಫ್ರೈ ಆದಮೇಲೆ ಇದನ್ನ ಆಮೇಲೆ ಮ್ಯಾಶ್ ಮಾಡ್ಕೊಂಡು ಮತ್ತು ಮ್ಯಾಲೆ ಬೆಟ್ರ್ ಹಾಕ್ಕೊಂಡು ಅದ್ರ ಮೇಲೆ ಆರ್ಗ್ಯಾನೋ ಹಾಕೊಂಡು ಕಿಶಿಂದ ಎಷ್ಟು ಬೇಕಷ್ಟು ಮತ್ತು ಚಿಲ್ಲಿ ಫ್ಲೇಕ್ಸ್ ಕೂಡ ಅದ್ರಾಗ ಆ್ಯಡ್ ಮಾಡ್ಕೊಂಡ್ರಿ. ಮಾಡ್ಕೊಂಡು ಕಿಶಿಂದ ಇದನ್ನು ಚೆಂದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋನು. ಏನು ನಾವು ಹಾಕಿವಲ್ಲ ಚಿಲ್ಲಿ ಫ್ಲೇಕ್ಸ್ ಆರ್ಗ್ಯಾನೋ ಎರಡು ಬಟ್ರ್ ಜೋಡಿ ಚೆಂದಕ್ಕೆ ಮಿಕ್ಸ್ ಆಗಬೇಕು. ನೋಡಿರಿ, ಈಗ ಮಿಕ್ಸ್ ಆಯಿತು. ನೋಡಿರಿ, ನಾ ಟೋಸ್ಟ್ ಮಾಡಕತ್ತೀನಿ, ಅದಕ್ಕೆ ಇಷ್ಟು ತೊಗೊಂಡೀನಿ. ನಿಮ್ಗೆ ಇನ್ನೂ ಬೇಕಂದ್ರೆ ಸ್ವಲ್ಪ ಜಾಸ್ತಿ ತೊಗೋಬೇಕು. ಆಮೇಲೆ ಅದನ್ನೇನದಲ್ಲ ಪೇಸ್ಟ್ ತೊಗೊಂಡು ಬ್ರೆಡ್ ಮೇಲೆ ಚೆಂದಕ್ಕೆ ಸ್ಪ್ರೆಡ್ ಮಾಡ್ಕೋನು ಸರಿಯಾಗಿ. ನೋಡಿರಿ, ಸ್ಪ್ರೆಡ್ ಮಾಡ್ಕೊಂಡೇನಾ, ಈಗ ಕರೆಕ್ಟ್ ಸ್ಪ್ರೆಡ್ ಆಗ್ಯದ. ಒಂದು ಸಲ ನಿಮ್ಗೆ ಕ್ಲೋಸಪ್ನಾಗ ತೋರಿಸ್ತೀನಿ, ನೋಡ್ಕೊರಿ. ನೋಡಿರಿ, ಈಗ ಆಗ್ಯದಲ್ಲ ಸರಿಯಾಗಿ. ಆಮೇಲೆ ಇನ್ನೊಂದು ಬ್ರೆಡ್ ತೊಗೊಂಡು ಅದ್ರ ಮ್ಯಾಗ ಚೀಸ್ ಸ್ಲೈಸ್ ಇಟ್ಕೊಂಡ್ರಿ. ನೋಡಿರಿ, ಕರೆಕ್ಟಾಗಿ ಇಟ್ಕೊಂಡು ಕಿಶಿಂದ ಆಮೇಲೆ ನಾವು ಈಗ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ವಲ್ರಿ ಬ್ರೆಡ್ ತೊಗೊಂಡು ಅದ್ರ ಮ್ಯಾಗ ಇಟ್ಕೊಂಡು ಕಿಶಿಂದ ಚೆಂದಕ್ಕೆ ಪ್ರೆಸ್ ಮಾಡ್ಕೋನು. ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಬಿಸಿ ಮಾಡ್ಕೊಂಡು ಅದ್ರ ಮೇಲೆ ಸ್ವಲ್ಪ ಬಟ್ರ್ ಹಾಕೊಂಡು ಕಿಶಿಂದ ಅದನ್ನು ಚೆಂದಕ್ಕೆ ಕರಗಿಸ್ಕೊಂಡು ಕಿಶಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ ಮಾಡೋನು. ಆಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಬ್ರೆಡ್, ಅದನ್ನು ಇದ್ರ ಮೇಲೆ ಇಟ್ಕೊಂಡು ಕಿಶಿಂದ ಫ್ರೈ ಮಾಡ್ಕೊಳಕ್ಕೆ ಚಲೋ ಮಾಡೋನು. ನೋಡಿರಿ, ಈಗ ಒಂದು ಸೈಡ್ ಫ್ರೈ ಮಾಡ್ಕೊಳ್ಳೋನು, ಹಂಗೆ ಇನ್ನೊಂದು ಸೈಡ್ನು ಫ್ರೈ ಮಾಡ್ಕೊಳ್ಳೋನು. ಎಲ್ಲಿ ತನಕ ಫ್ರೈ ಮಾಡ್ಕೋಬೇಕಂದ್ರೆ ನಾವು ಹಾಕಿ ಚೀಸ್ ಐತಲ್ರಿ ಅದು ಮೆಲ್ಟ್ ಆಗಬೇಕು, ಅಂದರೆ ಇದು ಒಂಥರ ತಿನ್ನಕ್ಕೆ ಟೇಸ್ಟ್ ಬರ್ತದೆ ರೀ. ಈಗ ನೋಡಿರಿ, ರೆಡಿ ಆಯಿತು. ಎಷ್ಟು ಭಾರಿ ಬಂದದಂತ ನೀವೇ ನೋಡ್ಬೋದು. ನೋಡಿರಿ, ನಿಮ್ಗೆ ಇಷ್ಟ ಆದರೆ ನೀವು ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ. ಹೆಂಗಾಗದೆ ಅಂತ ಹೇಳಿಂದ ಕಮೆಂಟ್ ಮಾಡಿರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.